ಮುದ್ದೇನಹಳ್ಳಿಗೆ ಬರ್ತಕ್ಕಂಥ ನೀರ್ನ ನಿಲ್ಲಿಸಿದಂತ ಸುಧಾಕರ್ನ ಮನೆ ಕಳಿಸ್ತೀರಾ ಇಲ್ವೋ? ಇವತ್ತು ಇಂಥ ಮುದ್ದೇನಹಳ್ಳಿಗೆ ಬರ್ತಿರೋ ನೀರಿಗೂ ಅಡ್ಡಗಾಲ ಹಾಕಿದ್ರೆ ಅಂತ ವ್ಯಕ್ತಿ ನಿಮಗ್ ಬೇಕೇನಪ್ಪ? ನೆಕ್ಸ್ಟ್ MLA ಯಾರಪ್ಪ? ನೆಕ್ಸ್ಟ್ MLA ಯಾರಪ್ಪ? ನಮ್ಮ ಈಗ ನಾನು ಒಂದೇ ಹೇಳೋದು, ಇವತ್ತು ಸತ್ಯಸಾಯಿರ ಆಶೀರ್ವಾದವನ್ನ ಬಯಸ್ತಾ ನಾನು ಇವತ್ತು ಹೇಳ್ತೀನಿ, ನಿಮ್ಮೂರಲ್ಲಿ ಅಂತ ಒಂದು ವರ್ಲ್ಡ್ ಫೇಮಸ್ ವಿದ್ಯಾಸಂಸ್ಥೆ ಬಂದಿದ್ರೆ ಆ ವಿದ್ಯಾಸಂಸ್ಥೆನ ವಿಶ್ವಾಸಕ್ಕೆ ತಗೊಳ್ಳೋ ಯೋಗ್ಯತೆನೂ ಸ್ಥಳೀಯ ಶಾಸಕರಿಗಿಲ್ಲ ಅಂದ್ರೆ ಹೆಂಗ್ರಿ? ಇವತ್ತು ಹೇಳ್ತೀನಿ, ಕ್ಯಾಶ್ ಕೌಂಟ್ ಇಲ್ದರ ಹಾಸ್ಪಿಟಲ್ ಇಂಡಿಯಾದಲ್ಲಿದೆ, ಅದು ಮುದ್ದೇನಹಳ್ಳಿ ಮಾತ್ರ. ನಾನಿವತ್ತು ಅವರು ನಿನ್ನೆ ಇದೇ ಮುದ್ದೇನಹಳ್ಳಿಯಲ್ಲಿ ನಿಂತ್ಕೊಂಡು ಉಚಿತ ನೀಟ್ ತರಬೇತಿ ಕೇಂದ್ರ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ನೆಕ್ಸ್ಟ್ ಇಯರ್ CBSE ಸ್ಕೂಲ್ ಓಪನ್ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಬುಜ್ಜಿ ಮಮ್ಮಲ್ಲಿ ಬುಜ್ಜಿ ನಾನು ಸ್ಥಳೀಯ ಶಾಸಕರು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಉಚಿತ ನೀಟ್ ತರಬೇತಿ ಕೇಂದ್ರ ಮಾಡ್ತೀನಿ ಅಂತ 10 ವರ್ಷದಿಂದ ಅವ್ರೇನು ಕಳ್ಳೆ ಬೀಜ ತಿಂತಿದ್ರ? ಮಾಡಬಹುದಾಗಿತ್ತಾನೆ. ಸರಿ, ಈಗ ಆಯ್ತು, ಅವ್ರು ಉಚಿತ ನೀಟ್ ತರಬೇತಿ ಕೇಂದ್ರ ಓಪನ್ ಮಾಡ್ಲಿ, ಚಿಕ್ಕಬಳ್ಳಾಪುರದಲ್ಲಿ ನಾನು ಓಪನ್ ಮಾಡಿ ಫ್ರೀ ಮಾಡ್ತೀನಿ. ಇನ್ನೊಂದು ಸವಾಲು, ನಾನು CBSE ICSE ಮಾಡಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯ ಕನಿಷ್ಠ 200 ಜನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತೀನಿ. ಅವ್ರು ಶಾಂತಿ ನಮ್ಮ ಪಕ್ಷ ಅಧಿಕಾರ ಬಂದಿದ ತಕ್ಷಣ ನಿಮ್ಮ ಮನೇಲಿ 5 ಜನ ಇದ್ರೆ 50 kg ಅಕ್ಕಿ ಫ್ರೀಯಾಗಿ. ಈಗ ಮೋದಿಯವರ ಸರ್ಕಾರ, ಬಿಜೆಪಿ ಸರ್ಕಾರ 4 kg ಇಳಿಸಿದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ 7 kg ಕೊಡ್ತಿತ್ತು. ನನಗೆ ಬಹಳ ಬೇಜಾರಾಗೋದೇನು ಅಂದ್ರೆ, ಬಡವರು ತಿನ್ನೋ ಅನ್ನನೂ ಕಿತ್ಕೊಳ್ಳೋ ಸರ್ಕಾರ ಮನೆ ಕಳಿಸ್ಬೇಕ ಬೇಡ? ನೆಕ್ಸ್ಟ್, ಪ್ರತಿ ವರ್ಷ ಗೃಹಿಣಿ ಅಕೌಂಟ್ಗೆ 2,000, ವರ್ಷಕ್ಕೆ 24,000 ನಿಮ್ಮ ಅಕೌಂಟ್ಗೆ. ಅಜಯ್ 24,000 ವస్తుంది ಅಕೌಂಟ್ಗೆ. ನಂಬರು, ಪ್ರದೀಪ್ ಈಶ್ವರ್, ಕ್ರಮ ಸಂಖ್ಯೆ ನೀ ಕೊಡಕ್ಕೆ ಎಲೆಕ್ಷನ್ ತಿಳಿಸಿದ್ದೇನೆ. ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರೋದು ಸತ್ಯ, ಇಲ್ಲಿ ನಾನು ಗೆಲ್ಲೋದು ಸತ್ಯ, ಮುಂದಿನ ವರ್ಷ ನಮ್ಮ ವೀರಪ್ಪ ಸಾಹೇಬ್ರು MP ಆಗೋದು ಸತ್ಯ. ಈಗ ಕರೆಂಟು ಅಜಯ್ 200 ಯೂನಿಟ್ ಫ್ರೀ, 1,500 ರೂಪಾಯಿ ಕರೆಂಟ್ ಫ್ರೀ. ಹಂಗಾದ್ರೆ ಅಕ್ಕಿ ತಗೊಳಂಗಿಲ್ಲ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ, 24,000 ರೂಪಾಯಿ ಅಕೌಂಟು. ಮುದ್ದೇನಹಳ್ಳಿಯಲ್ಲಿ ಅವ ಈ ಕೊಡಕ್ ತಿಡ್ತೆ ಕೋಪಿ ಸೇಸ್ಕೊಂಡು ಕೂತಿಂಡಿಗೆ ಪದಾಮು ಅಂತೆ ಈ ಬಸ್ ಕಾಸು ಉಂಟಾಗ್ಲೆ ಇವಡೇಮ್ಲೆ ಕೊಡಕ್ ತಿಟ್ನ ಬಸ್ಸೆ ಕೂಕೋ ಆಡೋಳಕ್ ಚಾರ್ಜ್ ಇಲ್ಲ. ಅದು ಕೂತ್ರ ತಿಟ್ನ ವಾಪಸ್ಸಕ್ಕೆಲ್ಲ ಕೊಡಕ್ ತಿಡ್ತೆ, ಕೂತ್ರಿಟ್ಟಿಗೆ ಕೂತ್ರ ತಿಡ್ತೆ, ಕೊಡಕ್ಕೆ ಒಳ್ಳಿದ್ರು ಸೈ ಪಟ್ಲದಂತೆ ನಾ ಇಂಟಿಗ ನೇನ್ ಸಾಕ್ತಾ అమ్మా. బస్ ఛార్జ్ లేదు, కరెంట్ బిల్ లేదు, PM ఫ్రీ, 2,000 నెలకి ಅಕೌಂಟ್ಗೆ. ಡಿಗ್ರಿ ಆಗಿರೋ ಹುಡುಗ ಇದ್ರೆ ತಿಂಗಳಿಗೆ 3,000, ಡಿಪ್ಲೊಮಾ ಆಗಿರೋ 1,500 ರೂಪಾಯಿ. ಯಾರೋ ಎಲ್ಲ ಎಜುಕೇಟೆಡ್ಸ್ ಇದ್ದೀರಾ ಬ್ರದರ್? ದಯವಿಟ್ಟು 13వ తారీఖు పండుగ చేసుకుందామా. మీరేమో నా చేతిలో పుష్ప 2 తిప్పించేద్దరా ఉండర్రా. ಒಂದ್ ನಿಮಿಷ ರಬ್ಬ కాదయ్యా. నిన్న ఇదే ముద్దేనహళ్ళి ఇంకా వాళ్ళు స్పీచ్ చేసి ఒక 2 క్వశ్చన్లకి ఆన్సర్ చెప్పేస్తా.
ಇದೇ ಮುದ್ದೇನಹಳ್ಳಿಯಿಂದ ಸ್ಪೀಚ್ ಮಾಡಿ ಪ್ರದೀಪ್ ಅವ್ರ ಮೇಲೆ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟರು, ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ. ಅಯ್ಯೋ, ಮುಂದೆ ಆಗೋ MLA ಮಾತು ಕೇಳ್ತಾರ ಅವ್ರು, ನಿನ್ ಮಾತಾ ಕೇಳ್ತಾರೆ. ಬೇಜಾರಾಗ್ಬೇಡ, ಸುಧಾಕರ್ ಅವ್ರ ಬಾಯಲ್ಲಿ ಏನ್ ಬರಬಾರ್ದಾಗಿತ್ತು ಪಾಪ. ಅಧಿಕಾರಿಗಳನ್ನ ಇಲಾಖೆನ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿರೋ ವ್ಯಕ್ತಿ ನನಗೆ ಬೇಜಾರು ಬಿದ್ದು ನಾನು ಎಲೆಕ್ಷನ್ ಕಮಿಷನ್ ಪತ್ರ ಬರೆದ್ರು ಸ್ಪಂದಿಸ್ತಾ ಇಲ್ಲ. ಅಲ್ಲ ಒಂದೇ ಹೇಳ್ತೀನಿ, ನಾನು ಬಹಳಷ್ಟು ಜನಕ್ಕೆ ಅಣ್ಣ ಹೋಗ್ರ 1 ನಿಮಿಷದಲ್ಲಿ ಮಾತಾಡಿಸ್ತಾರೆ ತಿರುಗ ಅದೇ ಸುರೇಜ್ಮಂಡು ಅಕ್ಕ. ಒಂದ್ ಹೇಳ್ತೀನಿ, ನಮ್ ವೀರಪ್ಪ ಮೊಯ್ಲಿ ಸಾಹೇಬ್ರು ಹೇಳಿದ್ದಾರೆ, ಈ ಬಾರಿ ಇಲ್ಲೊಂದು ಗೆಲ್ತೀವಿ, ಮುಂದಿನ ಬಾರಿ ನಮ್ ವೀರಪ್ಪ ಮೊಯ್ಲಿ ಸಾಹೇಬ್ರು ಗೆದ್ದು ಸೆಂಟ್ರಲ್ ಮಿನಿಸ್ಟರ್ ಆಗಿ ಮುದ್ದನಹಳ್ಳಿಗೆ IIT ತಂದು ತೀರ್ತೀವಿ. ವಿಶ್ವೇಶ್ವರಯ್ಯ ಹುಟ್ಟಿರೋ ನಾಡು ಅಂದ್ರೆ ಇವತ್ತು ಅವ್ರ ಹೆಸರಲ್ಲಿ ಇಂಜಿನಿಯರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದೀವಿ. ಈಗ ಬಹಳಷ್ಟು ಜನಕ್ಕೊಂದು ಅಜ್ಜಿ ನಮ್ ಗ್ಯಾರಂಟಿ ಕಾರ್ಡ್ದು ಇಷ್ಟೆಲ್ಲ ನಿಮಗ್ ಭರವಸೆ ಸಿಕ್ಕಿದೆ. ಆಶಾ ಕಾರ್ಯಕರ್ತರೆ, ಅಂಗನವಾಡಿ ಕಾರ್ಯಕರ್ತರಿಗೆ, NHM ವರ್ಕರ್ಸ್ಗೆ ನಾವೆಲ್ಲರೂ ಜೊತೆಯಾಗಿ ನಿಲ್ತೀವಿ, ನಿಮ್ಮನ್ನ ಕಾಪಾಡ್ಕೊಂತೀವಿ. ಸರ್, ನನ್ನ ಜನಕ್ಕೆ ತಲುಪ್ಸಕ್ಕೆ ಅಕ್ಕಿ, ಕರೆಂಟ್ ಬಿಲ್ಲು, ನಿಮ್ಮ ಮಂತ್ಲಿ 2,000, ನಮ್ ಸರ್ಕಾರಕ್ಕೆ ಬೇಕಾಗಿರೋದು 40 ರಿಂದ 50 ಸಾವಿರ ಕೋಟಿ. 3,60,000 ಕೋಟಿ ಬಜೆಟ್ ಅಲ್ಲಿ 40 ರಿಂದ 50 ಸಾವಿರ ಕೋಟಿ ಖರ್ಚು ಮಾಡಿ ಬಡವ್ರಿಗೆ ಸಹಾಯ ಮಾಡ್ತಿದೀವಿ. 5ನೇ ಪ್ರಾಮಿಸ್ ಫುಲ್ಫಿಲ್ ಮಾಡಕ್ಕೆ 65,000 ಅಂದ್ರೆ 3.5 ಲಕ್ಷ ಕೋಟಿ ಬಜೆಟ್ ಅಲ್ಲಿ 1 ಲಕ್ಷ ಕೋಟಿ ಬಜೆಟ್ ಬಡವ್ರಿಗೆ ಕೊಡ್ತಿದೀವಿ. ತಪ್ಪಾ? ಅವ್ರ್ಯಾರೋ ಕೇಳಿದ್ರು ಅಕ್ಕಿ ಕೊಟ್ರೆ ಜನ ಸೋಮಾರಿಗಳಾಗ್ತಾರೆ, ಬಂದು ನಮ್ಮೂರುಗಳಲ್ಲಿ ಕಷ್ಟ ನೋಡೋ ಗೊತ್ತಾಗುತ್ತೆ. ನಾನು ಇನ್ನೊಂದು ಹೇಳ್ತೀನಿ, ಇವತ್ತು ಮೆಡಿಕಲ್ ಕಾಲೇಜು ಬರಕ್ಕೆ ಕಾರಣ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಅಲ್ಲಿ ಜಾಗ ಮಂಜೂರಾತಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಆ ಬಿಲ್ಡಿಂಗ್ ಗೆ ಸ್ಯಾಂಕ್ಷನ್ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಇವ್ರು ಮೊನ್ನೆ ಬಂದು ಬೇಗ ಟೇಪ್ ಕಟ್ ಮಾಡ್ಬಿಟ್ಟು ಅಂತ ಮಾದೆ ಅಂಟೆ ಉಳ್ಕೊಂತಮ್ಮ. ಈಗ ಎತ್ತಿನೊಳಗೆ ಅಕ್ಕ, ನಿಮ್ಗೆ ಇವೆಲ್ಲ ಗೊತ್ತಾಗ್ಬೇಕು, ದಯವಿಟ್ಟು ವಾಸ್ತವ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರೋ ಕೆಲವ್ರು ಮಾತಾಡ್ಬಿಟ್ರು ಅಂತ. ಎತ್ತಿನೊಳೆನ ನಮ್ ಸಾಹೇಬ್ರು ತರಬೇಕು ಅಂತ 1000 ಕೋಟಿ ಅದು ರಿಲೀಸ್ ಮಾಡಿದ್ರೆ 3 ವರ್ಷದಿಂದ ಇವತ್ತು ನೀರಾವರಿ ಯೋಜನೆಗೆ ಬಿಜೆಪಿ ಸರ್ಕಾರ ಆಗ್ಲಿ, ಮಾನ್ಯ ಸುಧಾಕರ್ ಅವರಾಗ್ಲಿ 1 ರೂಪಾಯಿ ರಿಲೀಸ್ ಮಾಡಿದೆ. ಅದು ಫುಲ್ಫಿಲ್ ಆಗೋಗ್ಬಿಟ್ರೆ ಎಲ್ಲಿ ಮೊಯ್ಲಿ ಸಾಹೇಬ್ರಿಗೆ ಕಾಂಗ್ರೆಸ್ ಹೆಸರು ಬರುತ್ತೋ ಅಂತ ತಡೆ ಹಿಡಿದಿದ್ದಾರೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ತಪ್ಪ ಅವ್ರ ಹತ್ರ ಇಟ್ಕೊಂಡು ಇವಾಗ ಮತ್ತೆ ಕಾಂಗ್ರೆಸ್ ಪಕ್ಷ ಬರುತ್ತೆ, ಇದನ್ನ ಕಂಪ್ಲೀಟ್ ಮಾಡ್ತೀವಿ, ನೀರಿನ ಶುದ್ಧೀಕರಣ ಮಾಡ್ತೀವಿ, ನಿಮ್ ಪರವಾಗಿ ನಿಲ್ತೀವಿ. ನಾನು ಈಗಲೂ ಹೇಳ್ತೀನಿ ಸರ್, ತಂದೆ ತಾಯಿ ಇಲ್ದೇ ಇರೋ ಮಗ ನಾನು, ನೀವೇ ತಂದೆ ತಾಯಿ ಅನ್ಕೊಂಡ್ ಬಂದಿದ್ದೀನಿ. ನಿನ್ನೆ ಅಜ್ಜಿ, ಇದೊಂದು 2 ನಿಮಿಷ ನಾನು ಹೇಳೋದು ಕೇಳ್ಬಿಡಿ. ನಿನ್ನೆ ನಾನು ಮುದ್ದೇನಹಳ್ಳಿ ವಿದ್ಯಾಸಂಸ್ಥೆಗೆ ಬಂದು ಎಲ್ಲ ಹಿರಿಯರ ಜೊತೆ ಕೂತು ಒಂದು 10 ನಿಮಿಷ ನನ್ನ ಐಡಿಯಾಸ್ ಹೇಳಿದೆ. ಸರ್, ನನ್ನ ತಂದೆ ತಾಯಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ತೀರೋದ್ರು. ಸರ್ಕಾರಿ ಆಸ್ಪತ್ರೆಗೆ ಹೋಗೋ ಅಷ್ಟೊತ್ತಿಗೆ ಚಿಕಿತ್ಸೆ ಸ್ಪಂದಿಸಕ್ಕಾಗ್ಲಿಲ್ಲ, ತೀರೋದ್ರು. ಆದ್ರೆ ಯಾವ್ದಾದ್ರು ಬಡವ್ರಿಗೆ, ಈಗ ನಿಮ್ ಮನೇಲಿ ಕಾರ್ ಇದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಹಾಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತೀರಾ, ಮತ್ತೆ ತೀರೋಗ್ಬಿಟ್ರೆ ಆ ಮನೆ ಮಕ್ಕಳು ಅನಾಥರಾಗಬಾರ್ದು, ಏನ್ ಮಾಡೋದು ಅಂತ ಕೇಳ್ತಿದ್ರೆ, ನಾನು ಗೆದ್ದ ತಕ್ಷಣ 6 ತಿಂಗಳೊಳಗಡೆ ನನ್ನ ಸ್ವಂತ ದುಡ್ಡಿಂದ ನಾನು 31 ಆಂಬ್ಯುಲೆನ್ಸ್ ತೆಗಿತಾ ಇದ್ದೀನಿ. ಈಗ ನಿಮ್ ಪಂಚಾಯತಿ ಸೆಂಟರ್ ಕ್ವಾರ್ಟರ್ ನನ್ನ ಸ್ವಂತ ದುಡ್ಡಲ್ಲಿ ಒಂದು ಆಂಬ್ಯುಲೆನ್ಸ್ ಇಡ್ತೀನಿ. ಯಾರಿಗಾದ್ರೂ ಬಡವ್ರಿಗೋ, ಹಿಂದುಳಿದ ವರ್ಗದವ್ರಿಗೋ, ನನ್ನ ದಲಿತ ಸಮುದಾಯದವ್ರಿಗೋ ಸಡನ್ ಆಗಿ ಹೆಚ್ಚು ಕಡಿಮೆ ಆದ್ರೆ ಅವ್ರನ್ನ ಎತ್ಕೊಂಡು ನಿಯರ್ ಬೈ ಹಾಸ್ಪಿಟ್ಲ್ಗೆ ನಿನ್ನೆ ಮುದ್ದೇನಹಳ್ಳಿ ವಿದ್ಯಾಸಂಸ್ಥೆಯಲ್ಲಿ ಕೇಳಿದೆ. ಸರ್, ನಾನು ಹಿಂಗೆ ಅನ್ಕೊಂಡಿದ್ದೀನಿ ಸರ್, ಗೆದ್ದ ಮೇಲೆ ಎಮರ್ಜೆನ್ಸಿ ಕೇಸ್, ಈಗ ಪಾಪ ತುಂಬಾ ಬಡವರು ಇರ್ತಾರೆ, ಬೆಂಗಳೂರಿಗೆ ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ ತೀರೋಗೋ ಚಾನ್ಸಸ್ ಇರುತ್ತೆ, ಹಂಗಾಗಬಾರ್ದು ಸರ್, ನನಗೆ ನೀವು ಸಹಕಾರ ಕೊಡ್ತೀರಾ ಅಂದ್ರೆ ಅವ್ರು ಹೇಳಿದ್ರು, ಪ್ರದೀಪ್ ಸಪ್ರೇಟ್ ಚಿಕ್ಕಬಳ್ಳಾಪುರದವ್ರಿಗೆ ಮೆಡಿಕಲ್ ಎಮರ್ಜೆನ್ಸಿ, ಬಡವರಿಗೆ ಮೆಡಿಕಲ್ ಎಮರ್ಜೆನ್ಸಿಗೆ ಸಪ್ರೇಟ್ ಇದು ಮಾಡ್ತೀವಿ, ಇಮಿಡಿಯೇಟ್ ಆಗಿ ನೀವು ಯಾರನ್ನ ಕಳಿಸ್ತೀರೋ 24x7 ರೆಸ್ಪಾಂಡ್ ಮಾಡಿ ಅವ್ರನ್ನ ಕಾಪಾಡ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಸರ್. ನನ್ನ ಗುರಿ ಇಷ್ಟೇ, 5 ವರ್ಷದಲ್ಲಿ ವಯೋಸಹಜ ಕಾಯಿಲೆಗಳಿಂದ ಕೆಲವರು ತೀರೋಗ್ತಾರೆ, ಆದ್ರೆ ಚಿಕಿತ್ಸೆ ಸಿಗದೆ, ಒಳ್ಳೆ ಚಿಕಿತ್ಸೆ ಸಿಗದೆ ಯಾರೂ ಸಾಯಬಾರದು ನನ್ನ ಟರ್ಮಲ್ಲಿ ಅನ್ನೋದು ನನ್ನ ಗೋಲು. 2ನೇದು, ಪ್ರತಿ ಸರ್ಕಾರಿ ಶಾಲೆನು ನನ್ನ ದತ್ತಕ್ಕೆ ತಗೊಂಡು, ಅಜಯ್ ಈಗ ನಿಮ್ ಮಗನ ಯಾವ್ದೋ CBSE ಅಲ್ಲಿ ಹಾಕ್ಬೇಕು, 1.5 ಲಕ್ಷ ಫೀಸ್ ಆಗುತ್ತೆ, ಪಾಪ ನೀವು ಕೂಲಿ ಕೆಲಸ ಮಾಡೋರು ನಿಯರ್ ಬೈ ಸರ್ಕಾರಿ ಶಾಲೆಗೆ ಹಾಕಿರ್ತೀರಾ, ನಿಮ್ ಮಕ್ಕಳು ಡಾಕ್ಟರ್ಸ್, ಇಂಜಿನಿಯರ್ಸ್, IIT ಆಗ್ಬೇಕು ಅಂತ ಅನ್ಸುತ್ತೆ. ನಾನು ಏನ್ ಮಾಡ್ತಿದ್ದೀನಿ ಗೊತ್ತಾ ಅಜ್ಜಿ, 9ನೇ ಕ್ಲಾಸ್ ಅಲ್ಲಿರೋ ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರತಿ ಸಂಡೇ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀನಿ. ಅವ್ರು 2nd ಇಯರ್ ಬರೋ ಅಷ್ಟೊತ್ತಿಗೆ ಊರಿಗೆ 4 ರಿಂದ 5 ರ್ಯಾಂಕ್ ಹೊಡೆದು ನೆಕ್ಸ್ಟ್ 5 ವರ್ಷಕ್ಕೆ ರ್ಯಾಂಕ್ ಎತ್ಕೊಂಡು ಚುನಾವಣೆಗೆ ಬರ್ತೀನಿ.
ನಾನು ಪ್ರಾಮಾಣಿಕವಾಗಿರ್ತೀನಿ. 1 ರೂಪಾಯಿ ಲಂಚ ಮುಟ್ಟಲ್ಲ, ಕಾಂಟ್ರಾಕ್ಟರ್ ಸೊಟ್ಟೆ ಮೇಲೆ ಹೊಡಿಯಲ್ಲ, ಕ್ರಷರ್ ಇರೋಲ್ಲ ಅವ್ರ ತರ ಕಿತ್ಕೊಂಡು ತಿನ್ನಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ ಕೊಡಲ್ಲ. ನಾನು ಪ್ರತಿ ವರ್ಷ ನನ್ನ ಆಸ್ತಿ ಘೋಷಣೆ ಮಾಡ್ತೀನಿ. ನಾನಿವಾಗ ಸಂಪಾದಿಸಿರೋ ಏನಂದ್ರು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಬೇನಾಮಿ ಸುನಾಮಿ. ಫಸ್ಟ್ ಏನಂದ್ರಪ್ಪ ಬೇನಾಮಿ ಅಂದ್ರು, ಈಗ ಸುನಾಮಿ ಆಯ್ತು, ಅದು ಹೊರಟೋಯ್ತು. ನೆಕ್ಸ್ಟ್ ಏನಂದ್ರು ಅವ್ನಿಗೆ ರಾಜಕೀಯ ಗೊತ್ತಿಲ್ಲ ಅಂದ್ರು. ದುಡ್ಡು ಮಾಡಕ್ ರಾಜಕೀಯ ಬೇಕು, ಒಳ್ಳೇದ್ ಮಾಡಕ್ ಒಳ್ಳೆ ಮನ್ಸಿದ್ರೆ ಸಾಕತ್ ನನ್ಗೆ. ಮಾನ್ಯ ಶಾಸಕರು ಇನ್ನೊಂದು ಮಾತಂದ್ರು, ಚಿಕ್ಕಬಳ್ಳಾಪುರದಲ್ಲಿ ಮನೇನೇ ಇಲ್ಲ, ಅವ್ನ MLA ಇದ್ರೆ ಎಲ್ಲಿ ಸಿಗ್ತಾನೆ ಜನಕ್ಕೆ. ಹಂಗಾದ್ರೆ ಒಪ್ಕೊಂಡ್ರ? ಅವ್ರು ಏನ್ ಹೇಳಿದ್ರು ಗೊತ್ತಾ ಮೊನ್ನೆ, ಚಿಕ್ಕಬಳ್ಳಾಪುರದಲ್ಲಿ ಮನೇನೇ ಇಲ್ಲ ಪ್ರದೀಪ್ ಅವ್ರಿಗೆ, MLA ಆದ್ಮೇಲೆ ಎಲ್ಲಿ ಸಿಗ್ತಾರೆ ಜನ ಅವ್ರಿಗೆ. ಅಂದ್ರೆ MLA ಆಗ್ತೀನಿ ಅಂತ ಅವ್ರಿಗೆ ಗೊತ್ತಾಗಿದೆ. ಏನೋ ಹೇಳಿದ್ರು 18 ಕ್ಷೇತ್ರ ಗೆಲ್ಲಿಸ್ಕೊಡ್ತೀನಿ ಅಂತ ನೋಡಿದ್ರೆ ಕಟ್ಟಾಕಿಲ್ವ ಈಗ? ಸ್ಟಾರ್ಟಿಂಗ್ 6 ತಿಂಗಳಿಂದ 18 ವಿಧಾನಸಭಾ ಕ್ಷೇತ್ರ ಗೆಲ್ಸ್ಕೊಂಡ್ ಬರ್ತೀನಿ, ನಾನು ಈ ಕಡೆ ಬರೋದೇ ಇಲ್ಲ, ನೀವೇ ನೋಡ್ಕೋಬೇಕು ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಎಲ್ರಿಗೂ ಹೇಳಿದ್ರು. ಪಾಪ 17 ಕ್ಷೇತ್ರದವರು ಈಗ ಹೋಗ್ತಾನೆ ಇಲ್ಲ. ಅಲ್ಲಣ್ಣ, ಅವ್ರು ಅಭಿವೃದ್ಧಿ ಮಾಡಿದ್ರೆ ನಾನು ಅದು ಒಳ್ಳೇದ್ ಮಾಡಿದೆ, ಇದು ಒಳ್ಳೇದ್ ಮಾಡಿದೆ ಅಂತ ಹೇಳೋದು ಬಿಟ್ಟು ನನ್ನ ಮುದ್ದೇನಹಳ್ಳಿಯಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ನನ್ನನ್ನು ಬೈತಾರ ಹೋಗ್ಲಿ ಯಾರಾದ್ರು. ನನ್ನ ಬೈಕೊಂಡೇ ಓದೋಗ್ಬಿಟ್ಟಿದ್ದಾರೆ. ಸರಿ, ಏನೇ ಆಗ್ಲಿ, ಅಜಯ್ ನಾನು ತಂದೆ ತಾಯಿ ಇಲ್ದೇ ಇರೋ ಮಗ, ಅನಾಥ ಹುಡುಗ, ನೀವೇ ನನ್ನ ತಂದೆ ತಾಯಿ. ಈಗ ಹೇಳಿ, ಬೇರೆಯವ್ರು ಎಷ್ಟಾದ್ರೂ ದುಡ್ಡು ಕೊಡ್ಲಿ, ನಿನ್ನ ಮಗ ಎಲೆಕ್ಷನ್ ನಿಂತಾಗ ನಿನ್ನ ಮಗನ್ ಓಟ್ ಹಾಕ್ತೀಯಲ್ಲ? ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನಾನು ಗೆಲ್ಲಕ್ ಬೇಕಾಗಿರೋಷ್ಟು ಓಟ್ ಬಿದ್ದೋಗಿರ್ಬೇಕಾದ್ರೆ. ನಾನು ಹೇಳೋದಿಷ್ಟೇ, ನಿಮ್ ಪರವಾಗಿ ನಾನು ನಿಲ್ತೀನಿ, ನಿಮ್ ಕಷ್ಟ ಸುಖಕ್ಕಿರ್ತೀನಿ. ಮುದ್ದೇನಹಳ್ಳಿ ಕ್ಷೇತ್ರಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಂದು ಚೂರು ತೊಂದರೆ ಆಗಕ್ ಬಿಡಲ್ಲ. ನೋಡ್ರಿ, ನನ್ನ ಮನೆ ದೇವರು, ನನ್ನ ದೇವಸ್ಥಾನ ನನ್ಗೆ ಎಷ್ಟು ಶ್ರೇಷ್ಠನೋ, ನಿಮ್ಮ ಮುದ್ದೇನಹಳ್ಳಿಯ ಆಸ್ಪತ್ರೆ, ವಿದ್ಯಾಸಂಸ್ಥೆ ನೀವೆಲ್ಲ ನನ್ಗೆ ಅಷ್ಟೇ ಶ್ರೇಷ್ಠ. ಅಲ್ಲರಿ ಇವ್ರು ಲೆಟರ್ ಬರೀತಾರೆ ಮುದ್ದೇನಹಳ್ಳಿಗೆ ನೀರ್. ಅಲ್ಲರಿ, ಆ ವಿದ್ಯಾಸಂಸ್ಥೆಗೆ ನೀವು ಗಮನಿಸಿದ್ರೋ ಇಲ್ಲೋ, ಇವ್ರು ಮುದ್ದೇನಹಳ್ಳಿಗೆ ಎಷ್ಟು ಸಮಸ್ಯೆ ಕೊಟ್ಟಿದ್ರು ಅಂದ್ರೆ, ಮುದ್ದೇನಹಳ್ಳಿ ಮೆಡಿಕಲ್ ಕಾಲೇಜ್ ಇನಾಗ್ರೇಷನ್ ಬಂದಾಗ ಇವ್ರು ಸ್ಟೇಜ್ ಅಲ್ಲಿ ಇರ್ತಾರೆ, ಮಾನ್ಯ ಪ್ರಧಾನಮಂತ್ರಿಗಳು ಇವ್ರಿಗೆ ಹೆಸರು ಕೂಡ ಹೇಳಲ್ಲ. ಇರ್ಲಿ, ಇವ್ರು ಅಷ್ಟೊಳ್ಳೆಯವರಾದ್ರೆ ಇಲ್ಲಿ ಉದ್ಘಾಟನೆಗೆ ಬಂದಿರೋ ಮಾನ್ಯ ಪ್ರಧಾನಿಗಳು 2 ಕಿಲೋಮೀಟರ್ ಮೆಡಿಕಲ್ ಕಾಲೇಜ್ ಬಂದು ಟೇಪ್ ಕಟ್ ಮಾಡ್ಬೇಕಾಗಿತ್ತು. ಅವ್ರಿಗೆ ಗೊತ್ತಿತ್ತು ಇಂಥವ್ನ ಎಂಟರ್ಟೈನ್ ಮಾಡಿದ್ರೆ ಕಷ್ಟ ಅಂತ. ಅಲ್ವಾ ಕರೆವನ? ಅದೆಲ್ಲ ಬಿಡ್ರಿ, ಒಂದು ಶಾಸ್ತ್ರ ಅಂದ್ರೆ ಪ್ರೋಟೋಕಾಲ್ ಇರುತ್ತೆ. NSG ಅವರು ಜಕ್ಕಲ್ಮಡ್ಗು 3ನೇ ಅಂತ ನೀರ್ದೆಲ್ಲ. ಅಜಯ್, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನಮ್ಮ ಮೊಯ್ಲಿ ಸಾಹೇಬ್ರು, ನಮ್ಮ ರಮೇಶ್ ಅಣ್ಣ ಎಲ್ಲ ನಾಯಕರನ್ನ ಇಟ್ಕೊಂಡು ಮುದ್ದೇನಹಳ್ಳಿಗೆ ಏನೆಲ್ಲ ಅವ್ರು ಸಮಸ್ಯೆ ಮಾಡಿದಾರೆ ಅದನ್ನ ಬಗೆಹರಿಸಿ, ನಮ್ಮ ಸರ್ಕಾರ ಬಂದ ತಕ್ಷಣ ನಿಮ್ಗೆ ಎಲ್ಲೆಲ್ಲ ಡಿಮ್ಯಾಂಡ್ಸ್ ಇದೆಯೋ ಅದ್ ನಾವು ಈಡೇರಿಸ್ತೀವಿ. ದಯವಿಟ್ಟು ನಂಬಿ ಅಜ್ಜಿ ಒಂದು ಅವಕಾಶ ನೋಡಿ. ಅಜ್ಜಿ, ಮಾನ್ಯ ಬಚ್ಚೇಗೌಡರಿಗೂ ನೀವು ಒಂದು ಅವಕಾಶ ಕೊಟ್ಟಿದ್ದೀರಾ, ನನಗೆ ಮಾನ್ಯ ಬಚ್ಚೇಗೌಡರ ಬಗ್ಗೆನೂ ಗೌರವ ಇದೆ. ಮಾನ್ಯ ಸುಧಾಕರ್ ಅವ್ರಿಗೂ ನೀವು 3 ಅವಕಾಶ ಕೊಟ್ಟಿದ್ದೀರಾ, ಅವರಿಬ್ಬರನ್ನು ನೋಡಿದ್ದೀರಾ. ಅಜ್ಜಿ, ನನ್ಗೊಂದು ಅವಕಾಶ ಕೊಡಿ ಅಜ್ಜಿ, ಒಳ್ಳೇದು ಮಾಡ್ತೀನಿ. ಅಪ್ಪ ಅಮ್ಮ ಇಲ್ದೇ ಇರೋ ಮಗುನ ಮತ್ತೆ ಅನಾಥ ಮಾಡಬೇಡಿ ಅಜ್ಜಿ. ಕಾಪಾಡ್ತೀರಾ? ಓಟ್ ಹಾಕ್ತೀರಾ? ಮೊನ್ನೆ 10 ವರ್ಷದಲ್ಲಿ ಅಧಿಕಾರದಲ್ಲಿದ್ರು, 3 ವರ್ಷ ಮಿನಿಸ್ಟರ್ ಆಗಿದ್ರು, ಹಕ್ಕುಪತ್ರ ಆರಾಮಾಗಿ ಕೊಡ್ಬೋದಾಗಿತ್ತು. ಏನ್ ಹಿಂದಿನ ದಿನ ರಾತ್ರಿ ಕುಟ್ಕೊಂಡು ಹೊರಟೋದ್ರು. ಅಜ್ಜಿ, ಯಾರಾದ್ರೂ ನೀವು ಹಕ್ಕುಪತ್ರ ತಗೊಂಡು, ಸ್ವಾಮಿ ನನ್ನ ಸೈಟ್ ಇದು ಅಂತ ನೀವು ಇವತ್ತು ತೋರಿಸಿದ್ರೆ ನಾನೇ ಮನೆ ಕಟ್ಕೊಡ್ತೀನಿ, ತೋರಿಸ್ತೀರಾ? ಅರ್ಗಂಡ ಅಭಯ ಮತ್ತೆ ಸೈಟ್ ಯಾರು ಕಾವಲ್ಸಿದ್ದ ನೇರೆ ಕಾರು ಆಟೋ పంపిస్తాను, మీరు ఆ పత్రం పెట్టుకొని పొలమంతా తిరగండి, మీ సైట్ ఆడుందో చూసుకొచ్చేయండి. కాదు పోనీ ఎవరినన్నా మీకు తెలిసిందే వాళ్ళు ఉంటే అడగండి, ఒక సైట్ ఇవ్వాలంటే దాని కండిషన్స్ ఏమో మీ ఓట్ కోసమో తిరిగేమే. ಅಲ್ಲ ಬ್ರದರ್, ಏನ್ ಹೇಳಿದ್ದವರು, ಪ್ರತಿ ಮನೆಗೂ ಒಂದು ಉದ್ಯೋಗ ಕೊಡ್ತಾರಂತವ್ರು. ಇಲ್ಲ, ಕೊಡಕ್ಕಾಗಲ್ಲ. ಯಾಕೆ ಹೇಳಿ ಹೇಳ್ತೀನಿ. ಪ್ರತಿ ಮನೆಗೂ 50,000 ಮನೆಗಳಿದೆ, ಇವ್ರು 50,000 ಉದ್ಯೋಗ ಸೃಷ್ಟಿ ಮಾಡ್ತಾರಂತೆ. ಅದ್ ಸುಳ್ಳು ಹೇಳಕ್ಕೂ ಒಂದು ಇದಿರ್ಬೇಕು. ಎರಡನೇದು, ಚಿಕ್ಕಬಳ್ಳಾಪುರನ ಸಿಂಗಪುರ್ ಎಲ್ಲ ಮಾಡಕ್ಕಾಗಲ್ಲ, ಚಿಕ್ಕಬಳ್ಳಾಪುರ ಮಾಡ್ತೀನಿ, ಓಟ್ ಹಾಕಿ. ಆಯ್ತಾ? ಏನಮ್ಮ ನೋಡಿ, ಒಂದ್ ಹೇಳ್ತೀನಿ ಕೇಳಿ ಬ್ರದರ್,
ನಿಮ್ ಮುದ್ದನಹಳ್ಳಿ ನಾನು ಒಂದು ವಿಷಯ ಇಟ್ಕೊಂಡು ಹೇಳ್ತೀನಿ. ಇವತ್ತು ನೀವು ಎಲ್ಲಾದ್ರೂ ಡೆಲ್ಲಿಗೋ ಬಾಂಬೆಗೋ ಹೋದ್ರೆ ಸೈಟ್ ಸೀಯಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಇವತ್ತು ಬೆಂಗಳೂರಿಗೆ ಸಾವಿರಾರು ಜನ ಟೂರಿಸ್ಟ್ಗಳು ಬರ್ತಾರೆ. ಅಲ್ಲಿರೋ ಟೂರಿಸ್ಟ್ಗಳೆಲ್ಲ ಕರೆಕ್ಟ್ ಆಗಿ ಮೋಟಿವೇಟ್ ಮಾಡಿ ಅವ್ರು ಕೇಳ್ತಾರೆ ಬ್ಯಾಂಗ್ಳೂರ್ ಸೆ ಬಾಹರ್ ಕಹಾ ಘೂಮ್ನಾ ಅಂತ, ಎಲ್ಲೆಲ್ಲಿ ಟೂರಿಸ್ಟ್ ಪ್ಲೇಸ್ ಇದೆ ಅಂತ ಕರೆಕ್ಟ್ ಆಗಿ ನಾವು ಗೈಡ್ ಮಾಡಿದ್ರೆ ದಿನಕ್ಕೊಂದು 5,000 ಜನ ನಂದಿ ಬೆಟ್ಟ, ಮುದ್ದೇನಹಳ್ಳಿ, ವಿಶ್ವೇಶ್ವರಯ್ಯ ಸಮಾಧಿ, ನಮ್ಮ ಮುದ್ದೇನಹಳ್ಳಿ, ಹಿಂಗೆ ರಂಗಸ್ಥಳ, ಹಿಂಗೆಲ್ಲಾ ದೇವಸ್ಥಾನಗಳು ಒಂದು 10 ಪಟ್ಟಿ ಮಾಡಿದ್ರೆ ದಿನಕ್ಕೊಂದು 5,000 ಜನ ಕರೆಕ್ಟ್ ಆಗಿ. ಇವತ್ತು ನೋಡಿ ಏನೋ ಸಂಡೆಗಳು ಬಂದಾಗ ನಮ್ಮ ಬೆಂಗಳೂರಲ್ಲಿರೋ ಯುವಕರು ಬರೋದು ಬಿಟ್ರೆ ಇವತ್ತು ನಾವು ಟೂರಿಸಂನ ಡೆವಲಪ್ ಮಾಡಿದ್ರೆ ದಿನಕ್ಕೆ ಯೋಚನೆ ಮಾಡಿ, ದಿನಕ್ಕೆ 5,000 ಜನ ಈ ರೋಡಲ್ಲಿ ಓಡಾಡಿದ್ರೆ ಇಲ್ಲಿ ಅಂಗಡಿಗಳವ್ರಿಗೆ, ಹೋಟ್ಲುಗಳವ್ರಿಗೆ ಎಷ್ಟು ಎಕಾನಮಿ ಜನರೇಟ್ ಆಗುತ್ತೆ. ಇಂಥ ಒಂದು ವಿಷನ್ ನಮ್ಮ ಶಾಸಕರಿಗೆ ಇರ್ಲಿಲ್ವಾ? ನಾನು 50,000 ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಅವ್ರ ತರ ಸುಳ್ಳು ಹೇಳಲ್ಲ. ಆದ್ರೆ ವಿತಿನ್ 1 ಇಯರ್ ಯಾವ ತರ ಟೂರಿಸಂ ಡೆವಲಪ್ ಮಾಡ್ತೀನಿ ಅಂದ್ರೆ ದಿನಕ್ಕೆ 5,000 ಜನ ಒಂದು ಟೂರಿಸ್ಟ್ ಕರೆಕ್ಟ್ ಆಗಿ ಪ್ಲೇಸ್ ಬಂದ್ರೆ ಒಂದು 500,000 ರೂಪಾಯಿ ಖರ್ಚು ಮಾಡ್ತಾನೆ, 1,000 ರೂಪಾಯಿ ಖರ್ಚು ಮಾಡ್ಕೊತಾನೆ. ಜಸ್ಟ್ ಅಸ್ಯೂಮ್ ದಟ್ 5,000 ಜನ 1,000 ರೂಪಾಯಿ ಖರ್ಚು ಮಾಡಿದ್ರೆ ಆ ದುಡ್ಡು ಅವ್ರು ಎಲ್ಲಿ ಖರ್ಚು ಮಾಡಬೇಕು? ಇಲ್ಲಿ ಬಂದಾಗ ಇಲ್ಲೇ ಖರ್ಚು ಮಾಡಬೇಕು. ಇದನ್ನೆಲ್ಲ ಡೆವಲಪ್ ಮಾಡಿದ್ರೆ ನಿಮ್ಮೂರು ಹುಡುಗರು ಬೆಳಿತೀರಾ. ನಾನು 50,000 ಉದ್ಯೋಗ ತರ್ತೀನಿ ಅಂತ ಅವ್ರ ತರ ಸುಳ್ಳು ಹೇಳಲ್ಲ. ಆದ್ರೆ ದಿನಕ್ಕೆ ವಿತಿನ್ 1 ಇಯರ್ 5,000 ಟೂರಿಸ್ಟ್ಗಳನ್ನ ಈ ಹಳ್ಳಿಗಳಿಗೆ ಇಳಿಸ್ತೀನಿ, ನಾನು ನಂಬಿ ಅಷ್ಟೇ. ಆಗೋದಾ? ಜೈ ಕಾಂಗ್ರೆಸ್! ಸಿದ್ದರಾಮಯ್ಯ ಸಾಹೇಬರಿಗೆ, DK ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ವೀರಪ್ಪ ಮೊಯ್ಲಿ ಸಾಹೇಬರಿಗೆ. ಇವತ್ತು ನಮ್ ವೀರಪ್ಪ ಮೊಯ್ಲಿ, ಒಂದ್ ನಿಮಿಷ, ನಮ್ ವೀರಪ್ಪ ಮೊಯ್ಲಿ ಸಾಹೇಬ್ರು ఒక 100 ఓట్లు వేపియండి ఈ జోಶ್ ಗೆಲ್ಪಿಸ್ತಾರೆ ಅವ್ರ. ಒಂದ್ ನಿಮಿಷ ಬ್ರದರ್, ನಾನು 2 ಪ್ರಶ್ನೆಗೆ ನೋಡಿ. ಇವತ್ತು ನನಗೆ ಸೀಟ್ ಆಗಕ್ಕೆ ಪ್ರಮುಖ ಕಾರಣ ನನ್ನಂತ ಹಿಂದುಳಿದ ವರ್ಗದ ಹುಡುಗ. ಇವತ್ತು ಸೀಟ್ ಆಗಕ್ಕೆ ಪ್ರಮುಖ ಕಾರಣ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು. ಇವತ್ತು ಒಂದು ಪ್ರಶ್ನೆಗೆ ನಾನು ಉತ್ತರಿಸ್ಬೇಕು. ದಯವಿಟ್ಟು ಇದೊಂದು ಪ್ರಶ್ನೆ ನಾನು ಎಲ್ಲೂ ಆನ್ಸರ್ ಮಾಡಕ್ ಬರಲ್ಲ, ಈ ವೇದಿಕೆಯಲ್ಲಿ ಹೇಳ್ತೀನಿ. ನಾನು ಬಲಿಜ ಸಮುದಾಯಕ್ಕೆ ಸೇರಿರೋ ಹುಡುಗ. ನಮ್ಮ ಬಲಿಜ ಸಮುದಾಯವನ್ನ 2A ಇಂದ ತೆಗೆದಾಕಿದ್ದು ನಮ್ಮ ಸರ್ಕಾರ ಅಂತ ಅಪಪ್ರಚಾರ ಎಬ್ಬಿಸ್ತಾ ಇದ್ರೆ. ಬಟ್ ಎಲ್ರಿಗೂ ಗೊತ್ತಿರಲಿ, ಬಲಿಜ ಸಮುದಾಯನ 2Aಗೆ ಸೇರಿಸಿದ್ದು ವೀರಪ್ಪ ಮೊಯ್ಲಿ ಸಾಹೇಬರು. ಆವಾಗ ವೀರಪ್ಪ ಮೊಯ್ಲಿ ಸಾಹೇಬರಿಗೆ MS ರಾಮಯ್ಯರು, CV ವೆಂಕಟರಪ್ಪನವರು ಇದೇ ಕ್ಯಾಂಪಸ್ ಅಲ್ಲಿ ಸನ್ಮಾನ ಮಾಡ್ತಾರೆ, ಕೋಲಾರಲ್ಲೂ ಸನ್ಮಾನ ಆಗುತ್ತೆ. ಆದ್ರೆ ಅದನ್ನ ಬಿಟ್ಟು ಇವತ್ತು ಬೇರೆ ಪಾರ್ಟಿಯವ್ರು ಏನೇನೋ ಇದು ಮಾಡ್ತಿದ್ರೆ. ಯಾಕೆಂದ್ರೆ ಸಂದರ್ಭ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಾನು ತಪ್ಪಾಗಿ ತಿಳ್ಕೊಬೇಡಿ. ನಾನು ಎಲ್ಲ ಸಮುದಾಯದ ಹುಡುಗ, ಡಾಕ್ಟರ್ BR ಅಂಬೇಡ್ಕರ್ನ ನಂಬ್ಕೊಂಡು ಬೆಳೆದಂತ ಹುಡುಗ. ಅಜಯ್ ಓಕೆನಾ? ಆಲ್ಮೋಸ್ಟ್ ಆಲ್ ಈಗ ನಮ್ಮಲ್ಲಿ ನಮ್ಮ ಮುನಿಯಪ್ಪಣ್ಣವ್ರು ಇದ್ದಾರೆ, ನಮ್ಮ ಮಾಜಿ ಶಾಸಕರು. ಅಲ್ಲದೆ ನಮ್ಮ ಮಾಜಿ ಶಾಸಕರು ಎಷ್ಟು ನೀಟಾಗಿ ಸೇವೆ ಮಾಡಿ ಜನಕ್ಕೆ ಕಷ್ಟಕ್ಕೆ ಸ್ಪಂದಿಸ್ತಿದ್ರು. ಇವ್ರೇನ್ರಿ 5 ವರ್ಷ ಮಿನಿಸ್ಟರ್, 3 ವರ್ಷ ಆಗಿದ್ದೆ. ಹೈಟೆಕ್ ಅಪ್ಪ, ಗಾಡಿಗಳು ಬಂದ್ರೆ ಹಿಂದೆ ಮುಂದೆ ಜೋರಾಗಿ ಸೈರನ್ಗಳು, ಜನ ಸೇರಲ್ಲ, ಅದಕ್ಕೂ ಪೇಮೆಂಟ್. ಅಯ್ಯಪ್ಪ, ಇನ್ನೇನ್ಲವ ಇನ್ನೊಚ್ಚಿ ನೋಡಿ ಇವಡನ್ನ 4 ಕೂತ್ಲೇಸಿದ್ದಾರೆ ಅವರ ಕೂತ್ಲೇಸ್ತಾರ ಮಕ್ಕದಲ್ಲಿ ಕೇಸ್ಗಳಲ್ಲ ನೋಡಿ. ಅಜಯ್, ಲಾಸ್ಟ್ ಇಯರ್ ನಾನು 5 ವರ್ಷದಿಂದ ಅವ್ರು ಭ್ರಷ್ಟಾಚಾರದ ವಿರುದ್ಧ ಮಾತಾಡಿ ಪ್ರಶ್ನೆ ಕೇಳಿದೆ. ಒಟ್ಟು ಇವತ್ತೊಂದು ಹೇಳ್ತೀನಿ, ನಮ್ಮ ಭರಣಿ ಅಣ್ಣ ಸೇರಿದಂತೆ ನಮ್ಮ ಒಕ್ಕಲಿಗ ಸಮುದಾಯದ ಮುಖಂಡರ ಮೇಲೆ 80 ಕೇಸ್ ಹಾಕ್ಸಿದ್ದಾರೆ. ನಮ್ಮ ಭರಣಿ ಅಣ್ಣನೇ ಸಾಕ್ಷಿ. ಜೈಲಲ್ಲಿದ್ದಾರೆ ನಮ್ಮ ಭರಣಿ ಅಣ್ಣವರು. ನನ್ನ ಮೇಲೆ 22 ಕೇಸ್ ಹಾಕಿದ್ರು. ಏನ್ ಅನ್ಕೊಂಡ್ರು ಗೊತ್ತಾ? ಪ್ರದೀಪ್ ಮೇಲೆ ಕೇಸ್ ಹಾಕಿದ್ರೆ ಅವ್ನ್ ಭಯ ಬಿತ್ತು ಹೋಗ್ತಾನೆ ಅಂತ. ಅವ್ರಿಗೇನ್ ಗೊತ್ತು, ಸೇರ್ ಕಿತ್ಕೊಂತೀನಿ ವಾಪಸ್ ಬಂದು ಅಂತ. ಅಜಯ್ ಎಲ್ಲೇ ಕೈ ಎತ್ತಿಂಗೆ, ಎಲ್ರು ಕೈ ಎತ್ತ. ಅದು ಸೂಪರ್. ಜೈ ಕಾಂಗ್ರೆಸ್ ಅದೇ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ, ದೇವಳ್ಳಿ ರಮೇಶ್ ಅಣ್ಣನ್ಗೆ, ಮುದ್ದೇನಹಳ್ಳಿ ಜನತೆಗೆ, ಮುದ್ದೇನಹಳ್ಳಿ ಜನತೆಗೆ, ಮುದ್ದೇನಹಳ್ಳಿ ಜನತೆಗೆ. ನನಗೆ ಯಾಕೋ ಎಷ್ಟೋ ಊರಿಗೆ ಹೋಗಿದ್ದೀನಿ, ಯಾಕೋ ಅನ್ನಿಸ್ತಿದೆ ಇವತ್ತೊಂದು ದೇವಸ್ಥಾನದ ಗರ್ಭಗುಡಿಗೆ ಬಂದಂಗೆ ಫೀಲ್ ಆಗ್ತಿದೆ. ಮುದ್ದೇನಹಳ್ಳಿಗೆ ಬಂದ ನಮ್ಮ ದಯವಿಟ್ಟು ನಿನ್ನೆ ಬಂದಾಗ ಅವ್ರು ಬಂದಾಗ ಆರ್ಭಟ ಇರ್ಲಿಲ್ವಾ? ನೀವು ಸುಮ್ಮನೆ ಮಾಜಿ ಶಾಸಕರ ಆರ್ಭಟ ಇಲ್ಲಿರುತ್ತೆ, ಹಾಲಿಗಳಿಗಿರೋದು. ಜೈ ಕಾಂಗ್ರೆಸ್. ನಮ್ ವೀರಪ್ಪ ಮೊಯ್ಲಿ ಸಾಹೇಬ್ರು ಮಾತಾಡ್ತಾರೆ, ಒಂದು ಜೋರ್ ಚಪ್ಪಾಳೆ. ಜೈ ಕಾಂಗ್ರೆಸ್. ಈಗ
ಶಿವಕುಮಾರ್ ಶಾಸಕರಾಗಿ ಮುಂದೆ ನಿಮಗೆ ಬರ್ತಾರೆ, ನಿಮಗೆ ರಕ್ಷಣೆ ಕೊಡ್ತಾರೆ, ನಿಮಗೆ ಉದ್ಯೋಗ ಕೊಡ್ತಾರೆ, ನಿಮಗೆ ಅನ್ನ ಕೊಡ್ತಾರೆ. ಆ ರೀತಿಯ ಭರವಸೆ ಅವರ ಮಾತಿನಿಂದ ನಮಗೆ ಸಿಗ್ತಾ ಇದೆ. ಅವರು ಒಂದು ಮಾತು ಹೇಳಿದ್ರು, ಇಲ್ಲಿ ಪ್ರವೇಶ ಮುದ್ದೇನಹಳ್ಳಿಗೆ ಪ್ರವೇಶ ಮಾಡಿದ ಕೂಡಲೇ ಗರ್ಭಗುಡಿಗೆ ಪ್ರವೇಶ ಮಾಡಿದಾಗ ಆಗ್ತದೆ ಎಂಬ ಮಾತನ್ನ ಅವರು ಹೇಳಿದರು. ಅಂತ ಒಂದು ಪವಿತ್ರ ಭಾವನೆ, ಶುದ್ಧ ಭಾವನೆ, ಸ್ವಚ್ಛ ಭಾವನೆ ಇರತಕ್ಕಂಥ ಶಾಸಕರು ನಿಮ್ಮ ಪಾಲಿಗೆ ಬರುವುದು ಅದು ನಿಜವಾಗಿ ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಹೇಳಬೇಕು. ಅವರ ಭಾಷಣದಿಂದ ಮಾತ್ರ ಅಲ್ಲ, ಅವರ ವರ್ತನೆಯಿಂದ, ಅವರ ಅವರ ದೂರದರ್ಶನದಿಂದ ವಿಶೇಷವಾಗಿ ಅವರ ಮೇಲೆ ನಮಗೆ ನಂಬಿಕೆ ಬಂದಿದೆ. ನಿಮ್ಮ ಮೇಲೆ ನಮಗೆ ನಂಬಿಕೆ ಬಂದಿದೆ. ಖಂಡಿತವಾಗಿ ಕೂಡ ಪ್ರದೀಪ್ ಈಶ್ವರವನ್ನ ಅತ್ಯಧಿಕ ಬಹುಮತದಿಂದ ನೀವು ಗೆಲ್ಲಿಸ್ತೀರಿ ಎಂಬ ವಿಶ್ವಾಸ ಬರ್ತಾ ಇದೆ. ಈಗ ನಿಮ್ಗೆ ಹೇಳುವುದಿದ್ರೆ, ಇಲ್ಲಿ ನನ್ನ ಒಂದು ದೊಡ್ಡ ಆಸೆ, ಪ್ರದೀಪ್ ಅವರನ್ನ ಆಯ್ಕೆ ಮಾಡಿ ಡಾಕ್ಟರ್ ವಿಶ್ವೇಶ್ವರಯ್ಯವರ ನೆನಪಿನಲ್ಲಿ ನಾವು ಬೆಲ್ಗಾಂನಲ್ಲಿ ಒಂದು ತಾಂತ್ರಿಕ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದು ನಾನು. ಆ ತಾಂತ್ರಿಕ ವಿಶ್ವವಿದ್ಯಾಲಯದ ಒಂದು ವತಿಯಿಂದ ಇದೇ ಮುದ್ದೇನಹಳ್ಳಿಯಲ್ಲಿ ಅಲ್ಲಿ ಕೂಡ ಒಂದು ಸ್ನಾತಕೋತ್ತರ ಅಂದರೆ ಪದವಿ ಕಾಲೇಜನ್ನು ಕಟ್ಟಿದ್ದೇವೆ ನಾವು, ತಾಂತ್ರಿಕ ಕಾಲೇಜ್. ಅದನ್ನ IIT ಮಾಡಬೇಕು ಅಂತೇಳಿ ನಾನು ಹೊರಟಿದ್ದೇನೆ. ಅದು ಖಂಡಿತವಾಗಿ ಪ್ರದೀಪ್ ಅವರು ಇಲ್ಲಿ ಶಾಸಕರಾದರೆ ಈ IIT ಕಾಲೇಜಾಗಿ ಪರಿವರ್ತನೆ ಮಾಡ್ತೇವೆ. ಮತ್ತು ನೀವೆಲ್ಲರ ಬೆಂಬಲ ಕೊಡಬೇಕು, ರಾತ್ರಿ ಆದರೂ ಕೆಲಸ ಮಾಡಬೇಕು. ಇಲ್ಲಿ ನಿಜವಾಗಿ ಒಂದು ಭ್ರಷ್ಟಾಚಾರದಿಂದ ತುಂಬಿಕೊಂಡಿರತಕ್ಕಂಥ ಈ ಕ್ಷೇತ್ರವನ್ನ, ಈ ಶಾಸಕರನ್ನ ಮತ್ತೆ ಮನೆಗೆ ಕಳಿಸಬೇಕು. ಅವ್ರ ಮನೆಗೆ ಅಂದ್ರೆ ಬೆಂಗಳೂರು ಮನೆಗೆ ಕಳಿಸಬೇಕು, ಚಿಕ್ಕಬಳ್ಳಾಪುರದಲ್ಲಿ ಉಳಿಸುವುದಲ್ಲ. ಆ ಕೆಲಸ ನೀವು ಮಾಡ್ತೀರಿ ಎಂಬ ವಿಶ್ವಾಸದಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್, ಜೈ